ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟಿಗೆ ಎಲ್ಲರಿಗೂ ಸಹ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಗೊತ್ತಿರುವ ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ. ಹಾಗಾದರೆ ನಮ್ಮಲ್ಲಿ ಇಂಡಿಪೆಂಡೆನ್ಸ್ ಡೇ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ, ನನ್ನ ಮಗ ಅಂದರೆ ಅವನ ಸ್ಕೂಲಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆಯೇ ನಮ್ಮ ಮನೆ ಹತ್ತಿರ ಯಾವ ಥರ ಸೆಲೆಬ್ರೇಟ್ ಮಾಡ್ತೇವೆ ಅಂತ ಇವತ್ತಿನ ವ್ಲಾಗ್ನಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಹಾಗಾದರೆ ಕುತೂಹಲ ಬೇಡ, ನೋಡೋಣ ಯಾವ ರೀತಿ ನಾವು ಇಂಡಿಪೆಂಡೆನ್ಸ್ ಡೇಯನ್ನು ಆಚರಿಸ್ತೇವೆ ಅಂತ. ಬನ್ನಿ ನೋಡೋಣ. ಮೊದಲು ನನ್ನ ಮಗನನ್ನು ಸ್ಕೂಲಿಗೆ ಕಳಿಸಿದ್ದೆ. ಅಲ್ಲಿ ಅವರಿಗೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ತುಂಬ ಸಿಂಪಲ್ಲಾಗಿ ಧ್ವಜಾರೋಹಣ ಮಾಡಿಬಿಟ್ಟು ಮಕ್ಕಳಿಗೆ ಸ್ವೀಟ್ ಎಲ್ಲ ಕೊಟ್ಟು ಅವರನ್ನು ಒಂದು 9:30 ಆಗುವಾಗ ಮನೆಗೆ ಕಳಿಸಿದರು. ಅಂದರೆ ಸ್ಕೂಲಲ್ಲಿ ತುಂಬ ಅಷ್ಟೇ ಸಿಂಪಲ್ ಆಗಿತ್ತು, ಗೇಮ್ಸ್ ಏನು ಇರಲಿಲ್ಲ. ಮತ್ತು ಅಲ್ಲಿ ಅವರಿಗೆ ಕ್ರಾಫ್ಟ್ ಎಲ್ಲ ಮಾಡಲಿಕ್ಕಿತ್ತು, ಇಂಡಿಪೆಂಡೆನ್ಸ್ ಡೇ ಥೀಮ್ ಇದು. ಸೊ ಅದೆಲ್ಲ ಮಾಡಿದರು. ನಾವು ಮಾಡಿದ್ದನ್ನು ಅಲ್ಲಿ ಸ್ಟಿಕ್ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಖುಷಿ ಆಯಿತು ನಾವು ಮಾಡಿದ್ದನ್ನು ಅಲ್ಲಿ ಸ್ಟಿಕ್ ಮಾಡಿದ್ದಾರೆ ಅಂತ. ಹಾಗೆಯೇ ಅಲ್ಲಿ ಒಂದು ತುಂಬಾ ಸೂಪರ್ ಆಗಿರುವ ರಂಗೋಲಿ ಹಾಕಿದ್ರು. ಅದಂತೂ ನೋಡಲಿಕ್ಕೆ ತುಂಬಾ ಖುಷಿ ಆಯಿತು. ನಿಮಗೆ ಕಾಣ್ಬೋದು ಅಲ್ಲಿ ರಂಗೋಲಿ ಹಾಕಿದ್ದು ತುಂಬ ಸೂಪರಾಗಿ ಕಾಣ್ತಾ ಇತ್ತು. ಮತ್ತು ನಾವೊಂದು ಕ್ರಾಫ್ಟ್ ಮಾಡಿದ್ವಿ ಅಂತ ಹೇಳಿದ್ವಿ ಅಲ್ಲ, ಸೊ ಅದು ಕ್ರಾಫ್ಟ್ ಇದುವೇ. ನಂತರ ನಮ್ಮ ಮನೆ ಹತ್ತಿರ ಇಂಡಿಪೆಂಡೆನ್ಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡಿದರು ಅಂದರೆ, ಗೇಮ್ಸ್ ಎಲ್ಲ ಇತ್ತು. ಹಾಗೆ ಮಕ್ಕಳಿಗೆ ಬೇಕಾಗುವ ಪಾನಿಪುರಿ, ಚರ್ಮುರಿ ಸ್ಟಾಲ್ ಎಲ್ಲ ಇಟ್ಟಿದ್ದರು. ಹಾಗೆಯೇ ಗೇಮ್ಸ್ ಯಾವ ಥರ ಇತ್ತು ಅಂತ ನೋಡೋಣ. ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೆ, ಹಾಗೆಯೇ ಸಾರ್ವಜನಿಕರಿಗೂ ಕೂಡ ಗೇಮ್ಸ್ ಎಲ್ಲ ಇತ್ತು. ವಿವಿಧ ಬಗೆಯ ಗೇಮ್ಸ್ ಎಲ್ಲ ಇತ್ತು. ನಾನೀಗ ತೋರಿಸ್ತಾ ಇದ್ದೇನಲ್ಲ ನಿಮಗೆ. ಹಾಗೆಯೇ ನನ್ನ ಮಗ ಕೂಡ ಗೇಮ್ಸಲ್ಲಿ ಆಡಿ ಬಹುಮಾನ ಗಳಿಸಿದ್ದಾನೆ. ಹಾಗೆಯೇ ನನಗೂ ಕೂಡ ಬಹುಮಾನ ಸಿಕ್ಕಿತ್ತು. ಅದನ್ನು ಕೂಡ ಎಂಡಲ್ಲಿ ತೋರಿಸ್ತೇನೆ, ನಮಗೆ ಯಾವುದು ಬಹುಮಾನ ಸಿಕ್ಕಿತು ಅಂತ ಕೂಡ ತೋರಿಸ್ತೇನೆ. ಸೊ ಹಾಗಾಗಿ ಫುಲ್ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ. ಇದು ನಿಮಗೇನಾದರೂ ನಿಮ್ಮ ಮನೆ ಹತ್ತಿರ ಏನಾದರೂ ಈ ಥರ ಗೇಮ್ಸ್ ಮಾಡಬೇಕು ಅಂತ ಇದ್ದರೆ ಇದನ್ನು ನೋಡುವಾಗ ನಿಮಗೆ ಸಹ ಗೊತ್ತಾಗ್ತದೆ ಯಾವುದೆಲ್ಲ ಗೇಮ್ಸ್ ಕಂಡಕ್ಟ್ ಮಾಡ್ಬೋದು, ಯಾವ ಥರ ಆಟ ಆಡಿಸ್ಬೋದು ಮಕ್ಕಳನ್ನು. ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಂತರ ನಮ್ಮ ಮನೆ ಹತ್ರ ಈ ರೀತಿ ಎಲ್ಲ ಮಾಡಿದ್ದಾರೆ ಅಲ್ಲ ಅಂತ ಅದು ಕೂಡ ನಿಮಗೆ ಐಡಿಯಾ ಸಿಗ್ತದೆ. ಅಂದರೆ ನಿಮ್ಮ ಮನೆ ಹತ್ತಿರ ಯಾವ ರೀತಿ ಮಾಡಿದ್ದೀರಿ ನೀವು, ಅದನ್ನು ಕೂಡ ನಿಮಗೆ ಕಮೆಂಟ್ಸಲ್ಲಿ ಅಂದರೆ ಕಮೆಂಟ್ಸಲ್ಲಿ ಹೇಳ್ಬೋದು ನನಗೆ. ನಿಮ್ಮ ಮಕ್ಕಳಿಗೆ ಕೂಡ ಪ್ರೈಸ್ ಸಿಕ್ಕಿತಾ ಅಥವಾ ನಿಮಗೆ ಪ್ರೈಸ್ ಸಿಕ್ಕಿತಾ ಅಂತ. ಸೊ ಮಕ್ಕಳೆಲ್ಲ ಆಟಾಡ್ತಿರುವಾಗ ನೋಡಲಿಕ್ಕೆ ಖುಷಿ ಅಲ್ಲ. ಸೊ ಇದು ಬಂದುಬಿಟ್ಟು ನನ್ನ ಮಗ ಕಪ್ಪೆ ಜಿಗಿತ, ಅಲ್ಲಿ ಸೆಕೆಂಡ್ ಇದ್ದಾನಲ್ಲ, ಆರೆಂಜ್ ಕಲರ್ ಡ್ರೆಸ್, ಅಂದರೆ ಅವನಿಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಅದರಲ್ಲಿ. ಸೊ ನನ್ನ ಮಗ, ಸೊ ಅವನಿಗೆ 2 ಪ್ರೈಸ್ ಸಿಕ್ಕಿದೆ. ಸೊ ಅದು ಲಾಸ್ಟಲ್ಲಿ ಎಂಥ ಪ್ರೈಸ್ ಅಂತ ನಾನು ತೋರಿಸ್ತೇನೆ. ಸೊ ತುಂಬ ಖುಷಿಯಾಯಿತು ಇಲ್ಲಿಗೆ ಹೋಗಿ. ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇಗೆ ಈ ರೀತಿ ಗೇಮ್ಸ್ ಎಲ್ಲ ಇರ್ತದೆ. ನಮಗಂತೂ ತುಂಬ ಖುಷಿ ಆಗ್ತದೆ ಹೋಗಲಿಕ್ಕೆ. ಎಲ್ಲ ಒಮ್ಮೆ ಒಟ್ಟು ಸೇರೋದು ಒಂದು ತುಂಬ ಖುಷಿ ಅಲ್ವಾ. ಹಾಗೆಯೇ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು. ತುಂಬ ಸಿಂಪಲ್ಲಾಗಿ ಊಟದ ವ್ಯವಸ್ಥೆ ಮಾಡಿದರು. ಬಂದ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದರು. ಹಾಗಾಗಿ ತುಂಬ ಖುಷಿಯಾಯಿತು. ಸಿಹಿ ಕೂಡ ಹಂಚಿದ್ರು. ಈ ರೀತಿಯೇ ವರ್ಷ ಗೇಮ್ಸ್ ಎಲ್ಲ ಮಾಡಲಿ, ಈ ರೀತಿಯೇ ಹೆಚ್ಚು ಜನ ಬರಲಿ ಅಂತ ನಾವು ಆಶಿಸ್ತೇವೆ. ಸೊ ಹಾಗಾದರೆ ಇನ್ನು ನೋಡಿ ನೀವು ಯಾವ ಥರ ಎಲ್ಲ ವೀಡಿಯೋಸ್ ಎಲ್ಲ ಉಂಟು, ಯಾವ ಥರ ಗೇಮ್ಸ್ ಎಲ್ಲ ಉಂಟು, ಮಕ್ಕಳು ಯಾವ ರೀತಿ ಜಾಲಿಯಾಗಿ ಆಟಾಡ್ತಾರೆ ಅಂತ. ಓಕೆ, ಹಾಗಾದರೆ ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲ ಲೈಕ್ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಹಾಗಾದರೆ ಈಗ ವಿಡಿಯೋ ಕಂಟಿನ್ಯೂ ಆಗ್ತಾ ಉಂಟು, ನೋಡಿ ನೀವು. ಲೈಟ್ ಆಯ್ನ ಬಿರಬೋಲಿ ಸರದ್ರ ಬುಟ್ರಸ್ ಬರೋದು ಬೊಕ್ಕ ತುಂಬ ಒಂದು ಚಾನ್ಸ್ ಉಂಟು.
ಫಸ್ಟ್ ಸೆಕೆಂಡ್ ಉಂಟಾ ಉಂಟು ಫಸ್ಟ್ ನನ್ನ ಒರಿಜಿನಲ್ ಚಾನ್ಸ್ ಉಂಟು ಹಾಂ ನನ್ನ ಒಂದೇ ಚಾನ್ಸ್ ಇದು ನಾಲ್ಕುವರೆಗೆ ಮಾತ್ರ ಪ್ರೈಸ್ ಒಂದೇ ಲಾಸ್ಟ್ ಚಾನ್ಸ್ ಮಾತಾಡಿಲ್ಲ ಹಾಂ ಹಾಂ ಲಾಸ್ಟ್ ಚಾನ್ಸ್ ಇದನ್ನ ಒಂದೇ ಮಾತ್ರ ವಿನ್ನರ್ ಹಾಂ ನೆಕ್ಸ್ಟ್ ಲಾಸ್ಟ್ ಶಬಾಸ್ ಹಾಂ ಯಾವ ಬನ್ನಿ 5 ಆಜಿಯಲ್ಲಿ ಅಂತ ಜೋಡ್ಲು ಅಂತಲೇ 5 6 7 ಲಾಂಗ್ ದಕ್ಷಿಣ ಆಗ್ಲ ಬಿರೋ ಲೈನ್ ಸೇವ್ ಮಾಡಿ ಬಿರೋ ಅಪ್ಪಡ್ನ ಪಡ ಮುಂದೆ ಗೊತ್ತು ಇಲ್ಲ ಒಂದು ಆಟಾ ಅವೇರು ಫೋನ್ ಬಂದಿದ್ದಿಲ್ಲ ಇಲ್ಲಿ ಸೆಕೆಂಡ್ ರೋ ಚಾನ್ಸ್ ಉಂಟು ಏರಕ್ಕೆ ಬೇಕಾಗ ಏರೋ ಚಾನ್ಸ್ ಇದೆ ಹೆಚ್ಚೋಲಲ್ಲಿ ಗೊಬ್ಬರ ಕೊಟ್ಟಲ್ಲ ಪುಲ್ಲಲೆಪ್ಪು ಅಮೂಲ್ ಉಲ್ಲಲ್ ಚಿನ್ನಿ ಬಲ್ಲ ಆರಿಗೆ ಅದು 8ನೇ ಕ್ಲಾಸ್ 4 5 6 7 ರೆಡಿ 1 2 3 ಗೋ ಕೈಬೀರ ಎಲ್ಲ ಟೇಬಲ್ ಊರು ಜಾಗ್ರತೆ ಹಾ ಹುಡುಗಿ ಕಾಯಿನ್ ಚುಚ್ಚನ್ನು ಬರೋಡು ಬಿಡ ಕೈಬೀರ ಕಟ್ಟು ಹಾ ಒಂದು ಬಸ್ ಸೆಕೆಂಡ್ ಥರ್ಡ್ ಓಕೆ 2 3 ಗೋ ಕಣ್ಣು ಮುಚ್ಚಲಿ ಹಾ ಬರ್ತಿ ಉಂಟಲ್ಲ ಇಲ್ಲ ನಾವು ಪ್ರೈಸ್ ಕೊಡೋಣ ಹಾಂ ಅದೆಪ್ಪಲೆ 2 3 ಗೋ ಕೈಬೀರ ಹಾ ಪಿರಬಲ ಒಂಜಿ ಹಾ ಏರಿ ಸೈಡ್ ಬೇರೆ ಗೊತ್ತಿಲ್ಲ ರೈಟ್ ಮೇಲೆ ಸುದೇಶ್ ಸೈಡ್ ಬೇರೆ ದೂರ ಔಟ್
ಸ್ಟಾಪ್. ಅವನು ತೋರಿಸಿ ತಿರ್ಗಿ ತಿರ್ಗಲಿ. ತಿರ್ಗಲೆ 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 ಅದು ಯಾಕೆ ತಿರ್ಗಿ ತಿರ್ಗಲೆ. ಲಾಂಗ್ 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 ಇರ್ಬೋದು, ಲಾಂಗ್ 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 ಇರ್ಬೋದು, ಲಾಂಗ್. ಮ್ಯೂಸಿಕ್ ಸ್ಟಾಪ್, ಮ್ಯೂಸಿಕ್ ಸ್ಟಾಪ್. ಇಂಚಿಗೊಂದಲ್ಲ ಸಂಜೆ ನೋವು ನಮ್ಮ ಇಂಚಿಗೊಂದಲ್ಲ 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 ಇಂಚಿಗೊಂದ ಸರಿ ಅಂತ ಸರಿ ಅಂತಲೇ ಹಚ್ಚ ನಮ್ಮ ಅದೇ ಮತ್ತೆ ಒಂಜೆ 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 ಅದೇ ತಕ್ಕ ಬಿದ್ದ ಬೋಲಿ. ನಂಬರ್ ನಂಬರ್ 40. ಯಾವ ಟ್ರಯಲ್ ನಿಕ್ಲು ಫುಲ್ ಗೊಬ್ಬರ ಅಂತ ಬೈ ಕತ್ತಲೆ ಉಂಟಲ್ಲ. కప్పి జిగిత ఫస్ట్ ఆడులు ఫస్ట్ సాయి సెకండ్ దేవం ఫస్ట్ షాహి సెకండ్ దేవం షాహి సెకండ్ ప్రైజ్ దేవాంశ్. సేమ్ అవర్ సేమ్ కొండ हाथ जाते जी ನಾನು ಆಗಲೇ ಹೇಳಿದಾಗೆ ಪ್ರೈಸ್ ಯಾವುದಂತ ಎಂಡಲ್ಲಿ ತೋರಿಸ್ತೇನೆ ಅಂತ ಹೇಳಿದ್ದೆ ಅಲ್ಲ. ಸೊ 4 ಪ್ರೈಸ್ ಸಿಕ್ಕಿದೆ. ಮೇಯ್ನ್ ಏನಂದರೆ ಪ್ರೈಸ್ ಸಿಕ್ಕೋದು ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್. ಆ ಮಕ್ಕಳ ಮುಖದಲ್ಲಿ ಒಂದು ನಗು ಬರ್ತದಲ್ಲ, ಅದು ಇಂಪಾರ್ಟೆಂಟ್. ನೋಡಿ, ನನ್ನ ಮಗ ಕೂಡ ತುಂಬ ಖುಷಿಪಟ್ಟಿದ್ದಾನೆ. ಸೊ ಪ್ರೈಸ್ ಏನಪ್ಪ ಅಂದರೆ 2 ಪ್ಲೇಟ್, ಅಂದರೆ 2 ದೊಡ್ಡ ಪ್ಲೇಟ್, 2 ಚಿಕ್ಕ ಪ್ಲೇಟ್ ಸಿಕ್ಕಿತು. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.